ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಂದಿರೋ ಕೆಂಗಲ್ ಹನುಮಂತ ಜಾತ್ರೆಗೆ ಬಂದಿದ್ದೀನಿ. ಅಲ್ಲಿ ಕುದುರೆ ಮೇಳ ನಡೀತಾ ಇದೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕೆಂಗಲಲ್ಲಿ ಕುದುರೆ ಮೇಳ ನಡೀತಾ ಇದೆ. ಸ್ನೇಹಿತರೆ, ಇಲ್ಲಿನ ಕುದುರೆ ಮೇಳದಲ್ಲಿ ಯಾವ್ಯಾವ ತಳಿ ಇದೆ, ಏನೇನು ಅಂತ ವಿಡಿಯೋ ಮುಖಾಂತರ ನಿಮ್ಗೆ ತಿಳ್ಕೊಡೋಕೆ ಇಷ್ಟಪಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಧನುಷ್ ಅಂತ ನನ್ನ ಹೆಸರು. ಸರ್, ಎಲ್ಲಿಂದ ಬಂದಿರಾ ಸರ್? ನಮ್ಮದು ಫಾರ್ಮ್ ಇದ್ರ ಬಂದು ಚನ್ನಪಟ್ಟಣ. ಓಕೆ. ನಾವು ಬಂದು ಮಾರವಾಡಿ ತಳಿ ಬ್ರೀಡ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಎಷ್ಟು ತಳಿ ಇರುತ್ತೆ ಸರ್ ಇದರಲ್ಲಿ? ನಾವು ಬ್ರೀಡ್ ಮಾಡಿದ್ರೆ ನಮ್ಮ ದೇಶದ ತಳಿಗಳು. ಇಂಡಿಯಲ್ಲಿ ಮಾರವಾಡಿ, ಕಾಟೇವಾಡಿ, ಸಿಂಧಿ, ಪೋನಿ, ಇಷ್ಟು ಮಣಿಪುರಿ ಪೋನಿ, ಭೀಮತಾಡಿ ಅಂತ ಇಷ್ಟು ತಳಿಗಳಿದೆ. ಫೇಮಸ್ ಇರೋದು ಸದ್ಯಕ್ಕೆ ಮಾರವಾಡಿ. ಇದು ನಿಮ್ಗೆ ಮೈಂಡ್ಗೆ ಬಂದಿದ್ದು ಈ ಥರ ಮಾಡಬೇಕು ಅನ್ನೋದು ಯಾವಾಗ ನಿಮ್ಗೆ ಥಾಟ್ ಬಂದಿಲ್ಲ? ನಾನು ಚಿಕ್ಕದ್ರಿಂದ ಕುದುರೆಗಳಂದ್ರೆ ಇಷ್ಟ. ಯಾಕಂದ್ರೆ ನಾನು ಓದಿದ್ದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಸೊ ಕುದುರೆಗಳಂದ್ರೆ ನನಗೆ ಇಷ್ಟ ಚಿಕ್ಕದ್ರಿಂದ. ಸೊ ಅದರಿಂದ ಏನಂದ್ರೆ ಮಾರವಾಡಿ ಒಂದು ಎಕ್ಸ್ಟೆಂಟ್ ಬ್ರೀಡ್ ಆಗಿ ಅಂದ್ರೆ ನಶಿಸಿ ಹೋಗ್ತಾ ಇದ್ದ ಬ್ರೀಡ್ ಇದು. ಸೊ ಇದನ್ನ ಮಾಡೋಣ ಅಂತ ಹೇಳಿ ನಾನು 2016 ಸ್ಟಾರ್ಟ್ ಮಾಡಿದೆ ಇದು ಬ್ರೀಡಿಂಗ್. ನಿಮ್ಮ ಹತ್ರ ಎಷ್ಟಿದೆ ಸರ್ ಇವಾಗ ತಳಿಗಳು? ಟೋಟಲ್ 14 ಇದೆ ನನ್ನ ಹತ್ರ. 14 ಕುದುರೆ. ಎಲ್ಲೆಲ್ಲಿ ಬ್ರಾಂಚ್ ಏನಾದ್ರು ಓಪನ್ ಇದೆಯಾ? ಹೌದು, ನಮ್ದು ಚನ್ನಪಟ್ಟಣ ಒಂದು ಫಾರ್ಮ್ ಇದೆ. ಅದು ಬಿಟ್ಟರೆ ತುಮಕೂರು ರೋಡಲ್ಲಿ ಇನ್ನೊಂದು ಫಾರ್ಮ್ ಇದೆ. ಎರಡು ಕಡೆ ಫಾರ್ಮ್ ಇದೆ. ಎರಡು ಕಡೆನೂ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ. ಮಾರವಾಡಿ ತಳಿಗಳು, ಬ್ಲಡ್ ಲೈನ್ಗಳು ಎಲ್ಲ. ಸರ್, ಇಲ್ಲಿ ನೀವು ಇಟ್ಟಿರೋದು ಇವಾಗ ಶೋಗ ಇಲ್ಲ ಸೇಲ್ಗ? ಇಲ್ಲ, ಇಲ್ಲಿ ಬರೀ ಡಿಸ್ಪ್ಲೇಗೆ ನಮ್ಮ ರೈತರಿಗೆ ಜನಕ್ಕೆ ಒಂದು ಅವೇರ್ನೆಸ್, ಒಂದು ತಳಿ ಯಾವ್ಯಾವ ತಳಿ ಇದೆ ಏನು ಗೊತ್ತಾಗ್ಲಿ ಅಂತ ಒಂದು ಡಿಸ್ಪ್ಲೇಗೋಸ್ಕರ ತಂದಿದ್ದೀವಿ ಇಲ್ಲಿ. ಸೊ ಮುಂದಿನ ವರ್ಷದಿಂದ ಸೇಲ್ಸ್ ಪರ್ಚೇಸು ಅದೆಲ್ಲ ಪ್ಲಾನ್ ಮಾಡ್ತಾರೆ. ಫಸ್ಟ್ ಟೈಮ್ ಸರ್, ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಕುದುರೆ ಮೇಳ ಅಂತ ಮಾಡ್ತಾರೆ. ಅದು ಕರ್ನಾಟಕದಲ್ಲೇ ಫಸ್ಟ್ ಟೈಮ್. ಅದು ಬಿಟ್ಟು ಮಹಾರಾಷ್ಟ್ರ ಬಾರ್ಡರ್ ಮಾಡ್ತಾರೆ, ಅದು ಮಹಾರಾಷ್ಟ್ರಕ್ಕೆ ಸೇರ್ಕೊಳ್ಳುತ್ತೆ. ಬಟ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದು ನಡೀತಾ ಇರೋದು. ಸರ್, ಇದರಲ್ಲಿ ನಿಮಗೆ ಹೆಣ್ಣು ಮತ್ತೆ ಗಂಡು ಅಂತ ಇರುತ್ತೆ, ತಳಿಗಳು ಮಾಡ್ತೀರಿ. ತಳಿಗೆ ಇಷ್ಟು ಅಂತ ಏನೋ ನಿಮ್ಮಲ್ಲಿ ಇರುತ್ತೆ ಟ್ರೈನಿಂಗ್ ಇದು ಅಂದ್ರೆ ಅಲ್ಲೇ ತಗೊಂಡೋಗಿ ತಳಿ ಮಾಡಿಸ್ತಾರೆ, ಇಲ್ಲ ಕರ್ಕೊಂಡು ಬರ್ತಾರ? ಇಲ್ಲ, ನಾವು ಏನ್ ಮಾಡ್ತೀವಿ, ಸ್ಟಡ್ ಫಾರ್ಮ್ ಅಂತ ಮಾಡಿದಾಗ ನಾವು ಒಂದು ಗಂಡು ಇಡ್ಲೇಬೇಕಾಗಿ, ಒಂದು ಗಂಡು ಮಿನಿಮಮ್ 4 ಹೆಣ್ಣು ಇಡ್ಲೇಬೇಕು. ನಾವು ಒಬ್ಬ ಸ್ಟಡ್ ಫಾರ್ಮ್ ಬ್ರೀಡರ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಒಂದು ಸ್ಟಾಲಿಯನ್ 4 ಮೇರಿಸ್ ಕಂಪಲ್ಸರಿ ಸ್ಟಡ್ ಫಾರ್ಮ್ಗೆ. ಸೊ ನಮ್ದೇ ಓನ್ ಸ್ಟಾಲಿಯನ್ ಇದೆ, ಮೇರ್ಗಳಿದೆ, ಒಂದು 7 ರಿಂದ 8 ಮೇರ್ ಇದೆ. ಅದರಲ್ಲಿ ಬ್ರೀಡಿಂಗ್ ಮರಿಗಳು ತಗೊಂಡು ನಾವು ರೊಟೇಷನ್ ಮಾಡ್ತೀವಿ. ಓಕೆ ಸರ್. ಇದು ಬಂದು ದಕ್ಷ ಅಂತ. ಈ ಕುದುರೆ ಬಂದು 30 ತಿಂಗಳು ಮರಿ, ಹಾಲಲ್ಲಿ ಮರಿ. ಇದು ನಮ್ದು ಅಶೋಕ್ ಕಂಠ ಅಂತ ಇದೆ, ಆಮೇಲೆ ಕವರ್ ಮಾಡಿ ಸ್ಟಾಲಿಯನ್ ಬಂದಿಲ್ಲ ಈ ಸತಿ, ಸ್ವಲ್ಪ ಗಲಾಟೆ ಜಾಸ್ತಿ ಅಂತ ತಂದಿಲ್ಲ ಅವನ್ನ. ಅದ್ರ ಮರಿ ಇದು. ಎಷ್ಟು ಬಂದಿದೆ ಸರ್ ಇಲ್ಲಿಗೆ ತಂದಿರೋದು? ಸದ್ಯಕ್ಕೆ 11 ಕುದುರೆ ಇದೆ. 11 ಕುದುರೆ ಇದೆ ಟೋಟಲ್ ನಿಮ್ಮ ಹತ್ರ ಇರೋದು? ಟೋಟಲ್ ಇರೋದು 17. ಎಲ್ಲ ತರಕ್ಕಾಗಿಲ್ಲ. ಅದರಲ್ಲಿ 6-7 ಬಂದಿದೆ ನನ್ನ ಕುದುರೆ. ಓಕೆ. ಬೆಸ್ಟ್ ತಳಿ ಅಂದ್ರೆ ಮಾರವಾಡಿ ತಳಿ, ನಮ್ಮ ದೇಸಿ ತಳಿ ಇದು. ಮಾರವಾಡಿ ತಳಿ ಅನ್ನೋದು ನಮ್ಮ ರಾಜಸ್ಥಾನ್ ಬ್ರೀಡು. ಬಟ್ ಈಗ ಡಾಗ್ ಶೋಸು, ಡಾಗ್ದು ಹೇಗೆ ಕ್ರೇಜ್ ಇದೆ ಅದೇ ತರ ಇದು ಮಾರವಾಡಿ. ಇದು ನಮ್ಮ ರಿಲಯನ್ಸ್ ಅವರ ಮುಖೇಶ್ ಅಂಬಾನಿ ಅವರೆಲ್ಲ 100-120 ಕುದುರೆ ತಗೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಇದು ವ್ಯಾಲ್ಯೂಗಳು ಜಾಸ್ತಿ ಆಗಿದೆ. ಸೇಮ್ ಈಗ ಡಾಗ್ಸ್ ಅಲ್ಲಿ ಬ್ಲಡ್ ಲೈನ್ಸ್ ಹೇಗಿರುತ್ತೆ, ಅಪ್ಪ ಅಮ್ಮ ಎಲ್ಲ ಪಾಸ್ಪೋರ್ಟ್, ಮೈಕ್ರೋಚಿಪ್, ಅದೇ ತರ ಸೇಮ್ ಇದಕ್ಕೂ ಇದೆ. ಇದರಲ್ಲಿ 5 ಕುದುರೆಗೆ ಮೈಕ್ರೋಚಿಪ್, ಪಾಸ್ಪೋರ್ಟ್ಸ್ ಇದೆ ಎಲ್ಲದಕ್ಕೂ. ಅಂದ್ರೆ ಸ್ಕ್ಯಾನ್ ಮಾಡಿದ್ರೆ ಅದ್ರ ಅಪ್ಪ ಅಮ್ಮ ಯಾರು ಅಂತ ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಡೇಟು, ಅಪ್ಪ ಅಮ್ಮ ಯಾರು ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಇದು ಬಂದು ದಕ್ಷ ಅಂತ, ಹಾಲಲ್ಲಿ ಮರಿ. ಇದು ಸದ್ಯ ಕಂಪ್ಲೀಟ್ ಜಟ್. ಎಷ್ಟು ವರ್ಷ ಆಗಿರ್ಬೋದು ಸರ್ ಇದಕ್ಕೆ? ಇದಕ್ಕೆ 2.5 ವರ್ಷ ಕರೆಕ್ಟ್ ಆಗಿ. 30 ತಿಂಗಳು ಮರಿ, ಗಂಡು ಮರಿ. ಇದು 30 ತಿಂಗಳು ಗಂಡು ಮರಿ. ಇನ್ನು 4-4.5 ವರ್ಷದವರೆಗೂ ಬೆಳವಣಿಗೆ ಇದೆ. ಓಕೆ. ಅಂದರೆ ಈಗ ಕುದುರೆದು ಇಷ್ಟು ಏಜ್ ಇಷ್ಟು ಇರುವಂತ ಇರುತ್ತೆ, ಒಂದೊಂದು ಪ್ರಾಣಿಗೂ ಒಂದು ಇದಿರುತ್ತೆ. ಇದಕ್ಕೆ ಎಷ್ಟು ಅಂದ್ರೆ ಈ ತಳಿಗಳಿಗೆ ಮತ್ತೆ ಈ ಕುದುರೆಗೆ ಎಷ್ಟು ಏಜ್? ಇದಕ್ಕೆ ಲೈಫ್ ಸ್ಪ್ಯಾನ್ ಬಂದು ಅಂದ್ರೆ ಜೀವ ಬಂದು 25 ವರ್ಷ. 25 ವರ್ಷ. ನ್ಯಾಚುರಲ್ ಫೀಡಿಂಗ್ ಅಲ್ಲಿ ಇದ್ರೆ 20-22 ವರ್ಷದವರೆಗೂ ಬದುಕ್ತಾಳೆ. ಫೀಮೇಲ್ ಇದು. ಅದು ನೋಡಿ, ಇದು ಗಂಡು ಮರಿ. ಇದು ಬಂದು ಹೆಣ್ಣು ಮರಿ, 11 ತಿಂಗಳು ಮರಿ. ಇದು ಸೇಮ್ ನಮ್ಮ ಸ್ಟಾಲಿಯನ್ ಅಶೋಕ್ ಕಂಠ ಅಂತದಿಲ್ಲ, ಅದ್ರ ಮರಿ. ಇದು ಬಂದ್ರು ಅದರ ಅಮ್ಮ. ಫಸ್ಟ್ ಮರಿ ಏನು ನೋಡ್ರಿ, ಇದು ಅಮ್ಮ. ಫಸ್ಟ್ ಮರಿ ಅದು, ಇದು ಸೆಕೆಂಡ್ ಮರಿ. ಇದು ಹೆಣ್ಣು ಮರಿ, 11 ತಿಂಗಳು ಮರಿ. ಅದಕ್ಕೆ ಏನು ಹೆಸರು? ಇದಕ್ಕೆ ಬಂದು ಡಾಲಿ ಅಂತ. ಇದು ಬಂದು ಮಾಯಾ ಅಂತ. 2021 ಕೊಯಮತ್ತೂರು ಶೋ ಚಾಂಪಿಯನ್. ತಮಿಳ್ನಾಡು, ರಾಜಸ್ಥಾನ, ಪಂಜಾಬಲ್ಲಿ ಶೋಸ್ ನಡೆಯುತ್ತೆ. ಡಾಗ್ ಶೋಸ್ ಹೇಗೆ ನಡೆಯುತ್ತೆ, ಈ ಮಾರವಾಡಿ ತಳಿದು ಶೋಸ್ ನಡೆಯುತ್ತೆ. ಸೊ ಅಲ್ಲಿ ಚಾಂಪಿಯನ್, 2021 ಚಾಂಪಿಯನ್ ಇವಳು ಮಾಯಾ ಅಂತ. ಇದು ಕಂಪ್ಲೀಟ್ ಜೆಟ್ ಬ್ಲ್ಯಾಕ್ ಬರುತ್ತೆ, ಅಂದರೆ ಪೂರ್ತಿ ಕಪ್ಪು. ನಿಮ್ಗೆಲ್ಲೂ ನೋಡಿದ್ರೆ ಸ್ಪಾಟ್ ಕಾಣಲ್ಲ. ಇದೇನಂದ್ರೆ ನಿಮಗೆ 100 ರಿಂದ 120 ಕುದುರೆ ಏನು ಹುಟ್ಟುತ್ತವೆ. ಕುದುರೆ ನಮ್ಮ ಮಾರವಾಡಿ ತಳಿಲಿ 1-2 ಕುದುರೆಗೆ ಈ ಕಲರ್ ಬರೋದು.
ಸೊ ಅದು ಸ್ಪೆಷಾಲಿಟಿ ಈ ಕಲರ್. ಇದರಲ್ಲಿ ಅದು ಸ್ಪೆಷಾಲಿಟಿ ಇದೆ. ಕಂಪ್ಲೀಟ್ ಜೆಟ್ ಬ್ಲ್ಯಾಕ್ ಇದು, ಎಲ್ಲೂ ಸ್ಪಾಟ್ ಕಾಣೋಣ. ಅದು ಯಾವ ಥರ ಗೊತ್ತಾಗುತ್ತೆ ನಮ್ಗೆ ಮಾರವಾಡಿ ತಳಿ ಅನ್ನೋದು ಯಾವ ಥರ ಗೊತ್ತಾಗುತ್ತೆ ಸರ್? ಮಾರವಾಡಿ ಬಂದು ಈಗ ನಿಮಗೆ ಹೈಟಲ್ಲಿ ಜಾಸ್ತಿ ಇರುತ್ತೆ. ಕ್ವಾಲಿಟಿ ಬಂದು ಕಾಟೆವಾಡಿ ಅಂದ್ರೆ ನೀವು ಮೈಸೂರು ಶ್ರೀರಂಗಪಟ್ಟಣ ಕಡೆ ಎಲ್ಲ ಗಾಡಿಗಳಿಗೆ ಹಾಕಿರ್ತೀವಿ, ಅದೆಲ್ಲ ಕಾಟೆವಾಡಿ ಮಿಕ್ಸ್ ತಳಿಗಳು ಬರ್ತವೆ. ಮಾರವಾಡಿ ಬಂದು ನಿಮ್ಗೆ ಬ್ಲಡ್ ಲೈನ್ಸ್ ಇಂದ ಅವರ ಅಪ್ಪ ಅಮ್ಮ ಯಾರು ಅಂತ ಅದರಿಂದ ಶುರು ಆಗುತ್ತೆ. ಸೊ ಅದು ನಮ್ಗೆ ಐಡೆಂಟಿಫಿಕೇಶನ್ ಈಸಿ. ಮಾರವಾಡಿ ಬಂದು ನಿಮ್ಗೆ ಉದ್ದ ಇರುತ್ತೆ, ಮುಖ ಹೈಟ್ ಜಾಸ್ತಿ ಬೆಳೀತವೆ. ಕಣ್ಣು ಬಂದು ಬಾದಾಮಿ ಶೇಪ್, ಕಿವಿ ಬಂದು ಹಾರ್ಟ್ ಶೇಪ್ ಬರ್ತವೆ. ಹಾರ್ಟ್ ಶೇಪ್ ಫಾರ್ಮ್ ಆಗುತ್ತೆ. ಇದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಮಾರವಾಡಿ ಕುದುರೆಗಳದ್ದು. ಇದು ಒರಿಜಿನಲ್ ಬಂದು ರಾಜಸ್ಥಾನ್, ಮಾರವಾಡ ಅಂತ ಜಾಗನೇ ಇದೆ ರಾಜಸ್ಥಾನಲ್ಲಿ. ಸೊ ಅಲ್ಲಿಂದ ಬ್ರೀಡು ಒರಿಜಿನಲ್ ಇದಾಗಿದ್ದು. ಮುಂಚೆ ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದ ಕುದುರೆಗಳು ಇವೆಲ್ಲ ತಳಿಗಳು. ರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಹೌದು, ಮುಂಚೆ ಮಹಾರಾಜರು ಏನಿದ್ದಾರೆ ರಾಜಸ್ಥಾನ ಪಂಜಾಬ್ ನಮ್ಮ ಕಡೆನೂ ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದ ಕುದುರೆಗಳು ಇವು. ಒಂದು ಟೈಮಲ್ಲಿ ತಳಿ ನಾಶ ಆಗಿ ಈಗ ಅಭಿವೃದ್ಧಿ ಆಗಿದೆ. ಒಂದು ಶಿಲ್ಪ ಅಂತ, ಇದು ಅಷ್ಟೇ ಫೀಮೇಲ್, ಸದ್ಯಕ್ಕೆ ಕನ್ಸೇವಿದೆ. ನಮ್ಮ ಗಂಡು ಕುದುರೆ ಏನಿದೆ ಅದರಿಂದ ಪ್ರೆಗ್ನೆಂಟ್ ಇದೆ 5 months. ಇದು ಬಂದು ದೇವಳಿ ಲೈನ್ ಅಂತಿದೆ ರಾಜಸ್ಥಾನ, ಅಲ್ಲಿದ್ದು ಪುಷ್ಕರ್ ಮೇಳ ಅಂತ ಬರುತ್ತೆ ರಾಜಸ್ಥಾನ, ಅಲ್ಲಿಂದ. ನಾವು ಸಾಮಾನ್ಯವಾಗಿ ಮುಂಚೆ ಏನು ಮಾಡ್ತಾ ಇದ್ವಿ, 2 ವರ್ಷ ಮುಂಚೆ ನಾರ್ತಿಂದ ಎಲ್ಲ ತಂದು ನಾವು ಬ್ರೀಡ್ ಮಾಡ್ತಾ ಇದ್ವಿ. ಈಗ ನಮ್ಮ ಓನ್ ಸ್ಟಾಕೇ ರೆಡಿ ಮಾಡ್ಕೊತಾ ಇದ್ವಿ. ಮರಿ 2 ಆಗಿದೆ. ಪಕ್ಕದಲ್ಲಿರೋದು ಸ್ಟಾಲಿಯನ್ನು, ಇದು ಬಂದು ಕಬೀರ್ ಅಂತ. ಇದ್ರ ಅಪ್ಪ ಬಂದು ಪಂಜಾಬಲ್ಲಿದೆ, ಪಂಜಾಬಲ್ಲಿದೆ. ಈಗ ಇದು ಬಂದು ಗ್ರೇ ಕಲರ್ ಬಂದು ನೀವು ನೋಡಿದ್ರೆ ಡಾಪಲ್ ಗ್ರೇ ಕಲರ್ ಬರುತ್ತೆ. ಡಾಪಲ್ ಗ್ರೇ ಅಂದರೆ ಇದು ಲೈಫ್ ಟೈಮಲ್ಲಿ 3 ಥರ ಚೇಂಜ್ ಆಗುತ್ತೆ ಕಲರ್. ಈಗ ಮರೀಲಿ ಈ ಕಲರ್ ಇರುತ್ತೆ, ದೊಡ್ಡದಾಗ್ತಾ ಲೈಟ್ ಆಗುತ್ತೆ, ಚೇಂಜ್ ಆಗುತ್ತೆ ಕಲರ್. ಡಾರ್ಕ್ ಸ್ವಲ್ಪ ಇದೆ, ಆಮೇಲೆ ಲೈಟ್. ಹೌದು, ಈಗ ಡಾರ್ಕ್ ಇದೆ, ಡಾಪಲ್ ಗ್ರೇ ಅಂತಾರೆ. ಲೈಫ್ ಟೈಮಲ್ಲಿ 3 ಥರ ಕಲರ್ ಚೇಂಜ್ ಆಗುತ್ತೆ. ಇದು ಡಾರ್ಕ್ ಇದೆ, ಲೈಟ್ ಆಗುತ್ತೆ, ಡಾಪಲ್ಸ್ ಬರುತ್ತೆ, ಮತ್ತು ವೈಟಿಶ್ ಆಗುತ್ತೆ. ಇದೊಂದೇ ಕಲರ್ ಬ್ರೀಡಲ್ಲಿ ಈ ಕಲರ್ಗೆ ಚೇಂಜ್ ಆಗುತ್ತೆ. ಹೌದು, ಬೇರೆ ಎಲ್ಲ ಏನು ಕಲರ್ ನೋಡಿದ್ರೆ ಅದೇ ಕಲರ್ ಇದೆ. ಇದು ಕಬೀರ್ ಅಂತ, ಸತಿ ಕೊಯಮತ್ತೂರು ಶೋ 2024 2nd ಪ್ಲೇಸ್ 2 ಟೀತ್ ಮರಿಲಿ ಸೇಮ್. ನೀವೇನು ನೋಡ್ತಾ ಇದ್ರೆ ಎಕ್ಸಾಂಪಲ್ 2 ಪಕ್ಕ ಏನಿದೆ, ಇದು ಮರಿ ಇದ್ದಾಗ ಅದೇ ಕಲರ್ ಇರುತ್ತೆ. ಡಾಪಲ್ಸ್ ಅಂತಾರೆ, ಹಿಂಗೆ ಸ್ಕ್ವೇರ್ ಬಾಕ್ಸ್ ಥರ ಬರ್ತವೆ, ಚೇಂಜ್ ಆಗ್ತಾ ಸ್ವಲ್ಪ ಒಂದು 7 ರಿಂದ 8 ವರ್ಷ ಆದಮೇಲೆ ಈ ಕಲರ್ ಬರ್ತವೆ. ಎಷ್ಟು ಕಲರ್ ಈಗ ಇದು 8 ರಿಂದ 9 ವರ್ಷ ಆಗಿದೆ. ರಾವಣ್ ಅಂತ ಇದು ಬ್ರೀಡಿಂಗ್ ಸ್ಟಾಲಿಯನ್ ಅಂದರೆ ಇದರಲ್ಲೇ ನಾವು ಹೆಣ್ಣು ಕುದುರೆಗಳನ್ನ ಕವರ್ ಮಾಡೋದು. ಇದೇ ಥರ ಒಂದು 2-3 ಸ್ಟಾಲಿಯನ್ ಇವೆ. ಸೊ ನಾವು ಕಲರ್ ನೋಡ್ಕೊಂಡು ಚೇಂಜ್ ಮಾಡ್ತಾ ಇರ್ತೀವಿ. ಕಲರು ಬ್ಲಡ್ ಲೈನ್, ಇದ್ರ ಅಪ್ಪ ಅಮ್ಮ ಯಾವುದು ಅದನ್ನ ನೋಡಿಕೊಂಡು ಯಾವ ಕುದುರೆಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಕವರ್. ಇವಾಗ ಅದೇನೋ ಸೇಲ್ ಅಂತ ಏನೋ ಮಾಡಿದ್ರೆ ಎಷ್ಟು ಹೋಗ್ಬೋದು ಸರ್ ನಿಮ್ಮ ಮಾರವಾಡಿ ತಳಿಗಳು? ಸರ್ ಸದ್ಯಕ್ಕಿರೋ ಮಾರ್ಕೆಟ್ 10 ಲಕ್ಷದಿಂದ ನಿಮ್ಗೆ 1.5 ಕೋಟಿವರೆಗೂ ಮರಿಗಳು ಇದೆ. ಸ್ಟಾರ್ಟಿಂಗ್ 10 ಲಕ್ಷ ಮರಿಗಳು. ಯಾಕಂದ್ರೆ ರಿಲಯನ್ಸ್ ಅವ್ರು ಬಂದು ತೊಗೊಂಡು ಹೋದ್ಮೇಲೆ ರೇಟ್ಗಳು ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅಂದರೆ ಬ್ಲಡ್ ಲೈನ್ಸ್ ನಿಮ್ಗೆ ಅನ್ನೋನ್ ಲೈನ್ ಆದರೆ ಕಡಿಮೆಗೆ ಸಿಗ್ತವೆ. ಕಾಟೆವಾಡಿ ಬ್ರೀಡು, ಮಿಕ್ಸ್ ಬ್ರೀಡು ಅವೆಲ್ಲ ಕಡಿಮೆಗೆ ಸಿಗ್ತವೆ. ಮಾರವಾಡಿಲಿ ಮಿನಿಮಮ್ 10 ಲಕ್ಷ ಸ್ಟಾರ್ಟಿಂಗ್ ಇದೆ ಈಗ ಮರಿಗಳು. ದೊಡ್ಡ ಕುದುರೆಗಳಾದರೆ ನಿಮಗೆ ರೇಟ್ ಅದ್ರ ಬ್ಲಡ್ ಲೈನು ಅಪ್ಪ ಅಮ್ಮ ಸುಳಿ ಮೇಲೆ ಹೋಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಇದು ಬಂದು ರಾವಣ್ ಅಂತ, ಇದ್ರದ್ದು ಅಪ್ಪ ಬಂದು ಮೋರ್ ಮುಕ್ಕುಟ್ ಅಂತ. ಸರ್ ಇದು ಯಾವ ಟೈಮಲ್ಲಿ ಇದು ತಳಿ ಮಾಡಿಸ್ಬೇಕು ಅಂತ ಅದರಿಂದ ಟೈಮ್ ಅಂತ ಇರುತ್ತೆ? ಬ್ರೀಡಿಂಗ್ ಸೀಸನ್ ಅಂದರೆ ಸಮ್ಮರ್ ಮ್ಯಾಕ್ಸಿಮಮ್ ಪ್ರಿಫರೆನ್ಸ್. ಫೆಬ್ರವರಿ ಟು ಏಪ್ರಿಲ್ ಬ್ರೀಡಿಂಗ್ ಸೀಸನ್ ಆಲ್ ಓವರ್ ದ ವರ್ಲ್ಡ್ ಕುದುರೆಗಳಿಗೆ. ಫೆಬ್ರವರಿ ಟು ಏಪ್ರಿಲ್ ಬ್ರೀಡಿಂಗ್ ಅಂದರೆ ಸಮ್ಮರ್, ಪೀಕ್ ಸಮ್ಮರಲ್ಲಿ. ಈಗ ಚಳಿಗಾಲದಲ್ಲಿ ಮಾಡಿಸಲ್ಲ, ನೆಕ್ಸ್ಟ್ ಮಂತ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ ಬ್ರೀಡಿಂಗ್ ಸೀಸನ್. ಮತ್ತು ಪ್ರೆಗ್ನೆನ್ಸಿ ಪೀರಿಯಡ್ ಬಂದು ಕುದುರೆಗಳಿಗೆ 11 ತಿಂಗಳು 11 ದಿನ, ಅಂದರೆ 1 ವರ್ಷಕ್ಕೆ 20 ದಿನ ಕಡಿಮೆ ಪ್ರೆಗ್ನೆನ್ಸಿ ಪೀರಿಯಡ್. ಹಸುಗಳೆಲ್ಲ 9 ತಿಂಗಳು, ಇದೆಲ್ಲ 11 ತಿಂಗಳು 11 ದಿನ ಪ್ರೆಗ್ನೆನ್ಸಿ ಪೀರಿಯಡ್. ವರ್ಷಕ್ಕೊಂದೇ ಮರಿ. ಥ್ಯಾಂಕ್ ಯು. ವರ್ಷಕ್ಕೊಂದು ಮರಿ ಆಗ್ತದ? ಹಾಂ, ವರ್ಷಕ್ಕೊಂದು. ಯಾವ ಥರ ಫುಡ್ಡು ಯಾವ ಥರ ಇದು ಮಾಡ್ತೀರಿ? ಫೀಡಿಂಗ್ ಬಂದು ಎಷ್ಟೊಂದು ಜನ ಏನು ಮಿಸ್ಕನ್ಸಂಪ್ಷನ್ ಇದೆ, ಕುದುರೆ ಅಂದರೆ ಜಾಸ್ತಿ ಖರ್ಚಾಗುತ್ತೆ ಅಂತ. ಏನಿಲ್ಲ, ನಿಮ್ಮ ಓನ್ ಸ್ವಂತ ಲ್ಯಾಂಡ್ ಇದ್ದು ಸ್ವಂತ ಫಾಡರ್ ಇದ್ದರೆ ನೀವು ಸಾಕ್ಬೋದು. ರಾಗಿ ಹುಲ್ಲು ಮತ್ತು ರೋಡ್ಸ್ ಅಂತ ಬರುತ್ತೆ, ಕುದುರೆ ಮೆಂತ್ಯ ಅಥವಾ ಲೂಸನ್ ಅಂತಾರೆ, ಅದನ್ನು ಫೀಡ್ ಮಾಡ್ಬೋದು. ಹೀಟ್ ಪದಾರ್ಥ ಏನೂ ಮಾಡಲ್ಲ ಜಾಸ್ತಿ. ಅದು ಬಿಟ್ಟು ಬಾಕಿ ಹುಲ್ಲೆಲ್ಲ ಕೊಡ್ಬೋದು. ಭತ್ತದ ಹುಲ್ಲು ಕೊಡಲ್ಲ, ಸೀಮೆ ಹುಲ್ಲು ಕೊಡಲ್ಲ. ಸೀಮೆ ಹುಲ್ಲು ಯಾಕಂದರೆ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗುತ್ತೆ ಅಂತ. ರಾಗಿ ಹುಲ್ಲು, ರೋಡ್ಸು, ಲೂಸನ್ ಅಂತ ಬರುತ್ತೆ. 3 ಮಿಕ್ಸಿಂಗ್ ಹುಲ್ಲು ಹಾಕ್ತೀವಿ. 3 ಟೈಮ್ಸ್ ಕಾನ್ಸಂಟ್ರೇಟ್ ವಿಟಮಿನ್ಸು, ಮಿನರಲ್ಸ್ ಸ್ವಲ್ಪ ಹಾಕಿ ಫೀಡ್ ಇರುತ್ತೆ. ಅದು 3 ಟೈಮ್ಸ್ ಕೊಡ್ತೀವಿ ಮೇಜರ್. ಫ್ರೀ ಗ್ರೇಜಿಂಗು ಗರ್ಕೆ ಹುಲ್ಲಿದ್ರೆ ಇನ್ನೂ ಒಳ್ಳೆಯದು ಕುದುರೆಗಳಿಗೆ. ಗರ್ಕೆ ಹುಲ್ಲು ಬೆಸ್ಟು ಕುದುರೆಗಳಿಗೆ. ಥ್ಯಾಂಕ್ ಯು.